ಗುಡ್ ಈವ್ನಿಂಗ್. ಜೀವನಕ್ಕೆ ಅನ್ವಯ ಆಗುವಂಥ ಕೆಲವಷ್ಟು ಹಿತನುಡಿಗಳಿವು. ಯಾರ ಮೇಲೂ ಅತಿಯಾದ ಒತ್ತಡ ಹೇರೋದು ಬೇಡ, ಯಾರಿಗೂ ಯಾವುದಕ್ಕೂ ಒತ್ತಾಯ ಮಾಡೋದು ಬೇಡ. ಒತ್ತಾಯ ಮಾಡಿ ಪಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಅಲ್ಲಿ ಸಂತೋಷ, ಆನಂದ, ತೃಪ್ತಿ ಯಾವುದು ಪಡ್ಕೊಳ್ಳೋಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಅದು ವ್ಯಕ್ತಿ ಆಗಿರ್ಬೋದು, ವಸ್ತು, ವಿಷಯ ಏನೇ ಆಗಿರಬಹುದು, ಅದು ತಾನಾಗಿಯೇ ಒಲಿದು ಬಂದಾಗ ಮಾತ್ರ ಅದರಿಂದ ಸಂತೋಷ, ತೃಪ್ತಿ ನಮಗೆ ಸಿಗಬಹುದು. ಅದಕ್ಕೋಸ್ಕರ ತಾನಾಗೇ ಒಲಿದು ಬಂದದ್ದು ಒಂದಿನ ಕೈ ಬಿಟ್ಟು ಕೈ ಕೊಟ್ಟು ಹೋಗೋದೆ. ವಿಚಲಿತರಾಗಿ ಹಂಬಲಿಸುತ್ತಾ ಅದು ಸಿಗಲಿಲ್ಲ ಅಂದಾಗ ವ್ಯರ್ಥ ಪ್ರಯತ್ನ ಮಾಡ್ತಾ ಕಣ್ಣೀರಿಟ್ಟು ಜೀವನನೇ ವ್ಯರ್ಥ ಮಾಡ್ಕೊಂಡು ಬಿಡ್ತೀವಲ್ಲ, ಅದು ಆಗಬಾರ್ದು. ಬರೋದು ತಪ್ಪಲ್ಲ, ಹೋಗೋದು ತಪ್ಪಲ್ಲ. ಅದಕ್ಕೋಸ್ಕರ ಉಪಯುಕ್ತವಾದಂಥ ಕೆಲಸ ಮಾಡೋದನ್ನೇ ಬಿಟ್ಟು ಜೀವನವನ್ನೇ ಬರಡು ಮಾಡಿಕೊಂಡು ನರಳ್ತಾ ಇರ್ತೀವಲ್ಲ, ಅದು ಬೇಡ ಅಂತ ಹೇಳೋದು. ಆಮೇಲೆ ಕಿತ್ತೆಸೆದು ಬಿಡಿ ಮನದ ಮೋಹ ಮಮಗಳನ್ನೆಲ್ಲ. ಮೋಹ, ಪ್ರೀತಿ, ಪ್ರೇಮ, ಸ್ನೇಹ ಯಾವುದೇ ಆಗಿರಲಿ, ಎರಡೂ ಮುಖಗಳಿಗೆ ಅದು ಎರಡೂ ಮುಖಗಳಿಂದ ಪ್ರವಹಿಸಿದಾಗ ಮಾತ್ರ ಬೆಲೆ ಬರೋದು. ಒನ್ವೇ ಆಗಬಾರ್ದು. ಯಾವುದು ಎರಡೂ ಕಡೆಗಳಿಂದಲೂ ಧನಾತ್ಮಕ ಪ್ರತಿಕ್ರಿಯೆ ದೊರೆತಾಗ ಮಾತ್ರ ಅದಕ್ಕೆ ಒಂದು ಅರ್ಥ. ಇಲ್ಲವಾದರೆ ಅದೊಂದು ಭಾವವಿಹೀನವಾದಂಥ ಕಾರ್ಯ ಅಂತ ಹೇಳ್ಬೋದು. ಅತಿಯಾಗಿ ಯಾರನ್ನು ಏನನ್ನೂ ಪ್ರೀತಿಸೋದು ಬೇಡ. ವಸ್ತು ಆಗಿರ್ಬೋದು, ಏನಾಗಿರ್ಬೋದು, ಪ್ರೀತಿಸಿ ಬಂದವರನ್ನು ಪ್ರೀತಿ ಮಾಡೋಣ. ಯಾರು ನಮ್ಮನ್ನು ಪ್ರೀತಿಸ್ತಾರೆ? ಪ್ರೀತಿಸುವ ನಟನೆ ಮಾಡಿದವರನ್ನು ಪ್ರೀತಿಸಿ ಏನು ಪಡಿತಾವೆ? ಜೀವನದೊಳಗೆ ಏನು ಪಡ್ಕೊಳ್ಳೋಕೆ ಸಾಧ್ಯ? ನಟನೆ ಮಾಡೋರಿಂದ ಕಣ್ಣೀರನ್ನೇ ಪಡ್ಕೊಳ್ಳೋದು, ಬೇರೆ ಏನೂ ಅಲ್ಲ. ಭಾವಬಂಧನಕ್ಕೆ ಒಳಗಾಗದಿರಿ. ಇಮೋಷ್ನಲ್ಲಾಗಿ ಸುಮ್ಮನೆ ಕೊರಗಿಸಾಯ್ತೀವಲ್ಲ, ಬರೀ ನೋವನ್ನೇ ತಿನ್ನಬೇಕಾಗ್ತದೆ. ಅವಾಗೆ ತ್ಯಾಗದ ಹೆಸರಲ್ಲಿ ಬಲಿ ಆಗ್ತೀವಿ ನಾವು. ಭೋಗಕ್ಕೂ ಎರವಾಗ್ತೀವಿ. ಭೋಗ ಒಂದೇ ಜೀವನದ ಉದ್ದೇಶ ಅಲ್ಲ. ಬರೀ ಭೋಗಿಸೋಕಂತಲೇ ಬಂದವರಲ್ಲ ನಾವು. ಅದು ಕೆಲವಷ್ಟು ಮಟ್ಟಿಗೆ ಭೋಗನೂ ಒಳ್ಳೆಯದೇನೆ, ಆದರೆ ಅದೊಂದೇ ಅಲ್ಲ ಜೀವನದ ಉದ್ದೇಶ. ಸಂತೋಷವಾಗಿ ಜೀವನ ನಡಿಬೇಕಂತಂದರೆ ತ್ಯಾಗ ಭೋಗದ ಸಮನ್ವಯ ಆಗಬೇಕಾಗ್ತದೆ. ಯಾರೊಂದಿಗೂ ಅತಿಯಾದಂಥ ಒಡನಾಟ, ಅತಿಯಾದ ಅವಲಂಬನ ಬೇಡ, ಅತಿಯಾದ ನಂಬಿಕೆ ಬೇಡ, ಅತಿಯಾದಂಥ ಸಂಶಯನೂ ಬೇಡ. ಅತಿಯಾದರೆ ಅಮೃತನೂ ವಿಷಾನೆ ಅಂತ ಕೇಳಿವಲ್ಲ. ವಿನಾಕಾರಣ ಸಂಶಯ, ಮೂಗಿನ ನೇರಕ್ಕೆ ಅಂದಾಜು ಮಾಡೋದು, ಹೀಗಿರ್ಬೋದೇನೋ, ಬರೀ ಗೆಸ್ ಮಾಡೋದು. ಅವ್ರ ಬಗ್ಗೆ ಅಲ್ಲಿ ಏನಿರ್ತದೋ ವಿಷಯ ಗೊತ್ತಿಲ್ಲ, ಏನಿಲ್ಲ. ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಗೆಸ್ ಮಾಡಿಬಿಟ್ಟು ಏನೇನೋ ಅವ್ರ ಬಗ್ಗೆ ಇಲ್ಲದ ಸಂಶಯ ತಳ್ಕೊಂಡು ಕೂಡ್ತೀವಲ್ಲ, ಅದು ಪರರ ಬಾಳಿಗೆ, ನಮ್ಮ ಎದುರಿಗಿರೋರ ಬಾಳಿಗೆ ಯಾರ ಬಗ್ಗೆ ಮಾಡ್ತೀವಲ್ಲ, ಪಾಪ ಅವರನ್ನು ಆಪತ್ತಿಗೆ ದೂಡೀತು ನಮ್ಮ ಸಂಶಯ ಅನ್ನೋವಂಥ ಒಂದು ಸಣ್ಣ ಪರಿಜ್ಞಾನವು ನಮಗಿಲ್ಲದೆ ಹೋಗ್ತದಲ್ಲ. ಯಾವುದೇ ಇರಲಿ, ಮಿತವಾಗಿರಲಿ, ಅಂದರೆ ಹಿತವಾಗಿರ್ತದೆ. ಹಣಮೋಹ ಬೇಡ, ಗುಣಗ್ರಾಹಿಗಳಾಗ್ರಿ. ಅಧಿಕಾರ ಮೋಹ ಬೇಡ, ಜ್ಞಾನ ಆಕಾಂಕ್ಷಿಗಳಾಗ್ರಿ. ದೇಹ ವಾಂಛೆ ಬೇಡ, ರೂಪಮೋಹಿಗಳಾಗ್ರಿ. ಕಾಮ ಪಿಪಾಸುಗಳಾಗದೇ ಇರಿ, ಪ್ರೇಮದಾಯಿಗಳಾಗ್ರಿ. ಕಪಟತನ, ಕಠೋರ ವರ್ತನೆಗಳಿಂದ ನಂಬಿದಂಥ ಜೀವಗಳನ್ನು ಚುಚ್ಚಿ ನರಳಿಸದಿರಿ. ಯಾವುದರ ದಿಸೆಯಿಂದ ಅಹಂಕಾರ ಪಡ್ತೇವೋ ಅದು ಬಹಳ ಬೇಗ ನಾಶವಾಗಿ ಹೋಗ್ತದೆ, ಸರ್ವನಾಶ ಆಗ್ತದಷ್ಟೇ. ಕಡುಮೋಹ ಅತಿಯಾದ ಕಡು ದುಃಖಕ್ಕೆ ಕಾರಣ ಆಗ್ತದೆ. ಮಿತಿ ಇರಲಿ ಎಲ್ಲದಕ್ಕೂ. ತಮಸ್ಸು ರಜಸ್ಸುಗಳನ್ನು ಮೀರಿದಂಥ ಸಾತ್ವಿಕ ಪ್ರವೃತ್ತಿ ನಮ್ಮದಾಗಲಿ. ಬದುಕು ಹೂವಿನ ಹಾಸಿಗೆನೂ ಅಲ್ಲ, ಮುಳ್ಳಿನ ಹಾಸಿಗೆನೂ ಅಲ್ಲ. ಅದು ನಮ್ಮ ಶ್ರದ್ಧೆ, ಸತತ ಪ್ರಯತ್ನ ತಂದಂಥ ಪರಿಣಾಮದ ಫಲ ಅಷ್ಟೇ. ನಾವೆಷ್ಟು ಶ್ರದ್ಧೆಯಿಂದ ಬದುಕ್ತೀವಿ, ಪ್ರಯತ್ನ ಮಾಡ್ತೀವಿ, ಅದರ ಪರಿಣಾಮವನ್ನು ಅನುಭವಿಸ್ತೀವಿ ಅಷ್ಟೇ. ಮಾಡಿದ್ದುಣ್ಣೋ ಮಾರಾಯ ಅಂತೀವಲ್ಲ. ಬದುಕನ್ನುವಂಥದ್ದು ಸುಂದರನೂ ಅಲ್ಲ, ಕುರೂಪನೂ ಅಲ್ಲ. ಅದು ನಮ್ಮ ದೈನಂದಿನ ನಡೆ ನುಡಿಗಳನ್ನು, ಆ ದಿನದ ಬದುಕಿನ ರೂಪರೇಷೆಗಳು ನಿರ್ಧರಿಸ್ತವೆ. ಮನಸ್ಸು ಪ್ರಶಾಂತವಾಗಿದ್ದರೆ ಬದುಕು ಪ್ರಶಾಂತ. ಮನಸ್ಸಿದ್ದಂತೆ ಮಹಾದೇವ. ಯದ್ಭಾವಂ ತದ್ಭಾವಂ. ಸಕಾರಾತ್ಮಕ ಆಲೋಚನೆ, ಅನಿಸಿಕೆಗಳು ಬದುಕನ್ನು ಸಕಾರಾತ್ಮಕಗೊಳಿಸ್ತವೆ. ಉತ್ತಮ ಹವ್ಯಾಸಗಳು ಬದುಕಿನ ಸಂಗಾತಿಗಳು. ಕಾಯಕದಿಂದ ಬದುಕು ಕೈಲಾಸ ಆಗ್ತದೆ. ಕಾಯಕ ಇಲ್ಲದೆ ಹೋದರೆ ಕೈ ಲಾಸ್ ಆಗ್ತದೆ. 108 ನಮೂನೆಯ ತಿರುವುಗಳಿಂದ ತಿರುಗುವಂಥ ಬದುಕಿನ ಮರ್ಮ ಅರಿತು ನಡೆದರೆ ಬದುಕು ಅರ್ಥಪೂರ್ಣ, ರಸಪೂರ್ಣ, ಪರಿಪೂರ್ಣ ಅಂತ ಹೇಳ್ತಾ ಧನ್ಯವಾದ.